ಹಲೋ ಕರ್ನಾಟಕ, ನಾನು ನಿಮ್ಮ ಪ್ರೀತಿಯ ಬೇಲೂರು ಹುಡುಗಿ. ಒಂದು ನಿಮಿಷ ಸ್ವೈಪ್ ಮಾಡೋದಕ್ಕಿಂತ ಮುಂಚೆ ನನಗೊಂದು ಪುಟ್ಟ ಕನಸನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಬಂದಿದ್ದೀನಿ. ಆ ಕನಸು ನನಗೆ ಅರ್ಲಿ ಮಾರ್ನಿಂಗ್ ಅಂತಂದರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಬಿದ್ದಿರೋದ್ರಿಂದ ನಾನು 100% ನಂಬ್ತೀನಿ ಆ ಕನಸು ನನ್ನ ಸಾಗೆ ಆಗುತ್ತೆ ಅಂತ. ಹೋಪ್ಫುಲಿ ನೀವು ಕೂಡ ನಂಬ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಈ ಒಂದು ಕನಸು ನಿಮಗೆ ಕಂಪ್ಲೀಟಾಗಿ ಅರ್ಥ ಆಗಬೇಕು ಅಂದರೆ ಈ ವಿಡಿಯೋನ ಸ್ಕಿಪ್ ಮಾಡ್ದಲ್ಲಿ ಎಂಡ್ವರೆಗೂ ನೋಡಬೇಕು. ಬನ್ನಿ ಆ ಕನಸು ಏನು ಅಂತ ನೋಡೋಣ. ಒಂದು ಸುಂದರವಾಗಿರುವಂತಹ ಪವಿತ್ರವಾದಂತಹ ಊರು. ಆ ಊರನ್ನು ಆಳ್ತಿದ್ದಂತಹ ಮಹಾರಾಜ ನನ್ನ ಪ್ರೀತಿಯ ಶಿವಪ್ಪ ಆಗಿರ್ತಾರೆ. ಆ ಒಂದು ಪವಿತ್ರವಾದ ಊರಲ್ಲಿ ಹಲವಾರು ಕೆಟ್ಟ ಕೈಗಳು ಸೇರಿ ಹಲವಾರು ಜನರ ಜೀವನವನ್ನ ಹಾಳು ಮಾಡ್ತಾ ಇರುತ್ತೆ. ಅವರ ನೆಮ್ಮದಿಯನ್ನ ನುಂಗಿ ನೀರು ಕುಡಿತಾ ಇರ್ತಾರೆ. ಅಂಥ ಸಮಯದಲ್ಲಿ ಅಲ್ಲಿದ್ದಂತಹ ಮುಗ್ಧ ಜನರಿಗೆ ಯಾವುದೇ ಒಂದು ದಾರಿ ಕಾಣ್ದಲೇ ಶಿವಪ್ಪನ ಹತ್ರ ಬರ್ತಾರೆ. ಶಿವಪ್ಪ, ನಮ್ಗೆ ಇಷ್ಟೊಂದೆಲ್ಲ ಕಷ್ಟ ಆಗ್ತಿದೆ, ಇಷ್ಟೊಂದೆಲ್ಲ ಅನ್ಯಾಯ ಆಗ್ತಾ ಇದೆ, ನಮ್ಮ ಹೆಣ್ಮಕ್ಳಿಗೆ ಯಾವುದೇ ರಕ್ಷಣೆ ಇಲ್ಲ. ಆದರೂ ನೀವು ನೆಲೆಸಿರುವಂತಹ ಸ್ಥಳದಲ್ಲಿ ಈಗೆಲ್ಲ ಆಗ್ತಿರೋದ್ರಿಂದ ನೀವು ಯಾಕೆ ಅವ್ರಿಗೆ ಯಾರಿಗೂ ತಕ್ಕ ಶಿಕ್ಷೆನ ಕೊಡ್ತಾ ಇಲ್ಲ ಆ ಪಾಪಿಗಳಿಗೆ ಅಂತ ಕೇಳ್ಕೊತಾರೆ. ಆಗ ಅಲ್ಲೇ ಇದ್ದಂತಹ ಬ್ರಹ್ಮ, ವಿಷ್ಣು, ಮಹೇಶ್ವರರ ಸ್ವರೂಪವಾಗಿರುವಂತಹ ತ್ರಿಮೂರ್ತಿಗಳು ಅಲ್ಲಿಗೆ ಬರ್ತಾರೆ. ಅವ್ರು ಬಂದು ಹೇಳ್ತಾರೆ, ನೀವು ನಂಬಿರೋದು ನಿಜ. ಶಿವಪ್ಪ ಅವರ ಆಜ್ಞೆ ಇಲ್ದಲೇ ಯಾವುದೇ ಕಾರಣಕ್ಕೂ ಒಂದು ಹುಲ್ಲು ಕಡ್ಡಿ ಸಮೇತ ಅಲ್ಲಾಡೋದಿಲ್ಲ. ಹಾಗೆಯೇ ಈ ಒಂದು ಪಾಪಿಗಳು ಬೆರಳೆಣಿಕೆಗಳಷ್ಟೇ ಪಾಪಗಳನ್ನ ಮಾಡಿದಿದ್ರೆ ಈಗಾಗಲೇ ಅವರ ಕರ್ಮಕ್ಕೆ ತಕ್ಕ ಪ್ರತಿಫಲ ಸಿಗ್ತಾ ಇತ್ತು, ಅವರ ಕರ್ಮಕ್ಕೆ ಮುಕ್ತಿ ಸಿಗ್ತಾ ಇತ್ತು. ಆದರೆ ಇವ್ರು ಮಾಡಿರೋಂಥದ್ದು ಅದಕ್ಕಿಂತ ಹೆಚ್ಚಾದ ಪಾಪಗಳು. ಸಾವಿರಾರು ಜನರ ಜೀವನವನ್ನ ಹಾಳು ಮಾಡಿರೋಂಥ ಇವರಿಗೆ ಕೋಟ್ಯಾಂತರ ಜನರ ಮುಂದೆನೇ ಶಿಕ್ಷೆ ಆಗಬೇಕು ಅನ್ನೋದು ಶಿವಪ್ಪನ ಇಚ್ಛೆಯಾಗಿರುವುದು. ಹಾಗಾಗಿ ಅವರ ಪಾಪದ ಕೊಡ ತುಂಬವರೆಗೂ ನಾವು ಕಾಯಲೇಬೇಕು. ಅಲ್ಲಿವರೆಗೂ ನಾವು ಏನು ಮಾಡಬೇಕು ಅಂತಂದರೆ, ನಾವು ಹಿಡಿದಿರುವಂತಹ ದೃಢ ನಿರ್ಧಾರ, ನಾವು ಮಾಡ್ತಿರುವಂತಹ ಹೋರಾಟ ಯಾವತ್ತಿಗೂ ನಿಲ್ಲಬಾರ್ದು. ದಿನಗಳೇ ಆಗಲಿ, ತಿಂಗಳೇ ಆಗಲಿ, ಹಾಗೆ ವರ್ಷಗಳೇ ಆಗಲಿ, ನಮ್ಮ ಹೋರಾಟ ಮುಂದುವರಿಸ್ಕೊಳ್ತಾ ಹೋದರೆ ಒಂದಲ್ಲ ಒಂದು ದಿನ ನಮಗೆ ಸಿಗಬೇಕಾದ ನ್ಯಾಯ ಸಿಕ್ಕೇ ಸಿಗತ್ತೆ ಅಂತ ಹೇಳ್ತಾರೆ. ಅವರ ಮಾತಿಗೆ ಒಪ್ಪಿ ಅಲ್ಲಿದ್ದಂತಹ ಮನುಷ್ಯತ್ವ ಇರುವಂತಹ ಜನರು ಆ ತ್ರಿಮೂರ್ತಿಗಳ ಜೊತೆಗೆ ಕೈ ಜೋಡಿಸಿ ತಮ್ಮ ಹೋರಾಟವನ್ನು ಮುಂದುವರಿಸ್ತಾರೆ. ಆ ಹೋರಾಟದ ಪ್ರತಿಫಲವಾಗಿ ಅವರಿಗೆ ಸಿಗಬೇಕಾದ ನ್ಯಾಯ ಸಿಗತ್ತೆ. ನ್ಯಾಯಾಲಯದಿಂದ ನ್ಯಾಯಪೂರ್ವಕವಾದ ಶಿಕ್ಷೆ ಆ ಪಾಪಿಗಳಿಗೆ ಆಗತ್ತೆ. ಆ ಶಿಕ್ಷೆ ಏನಪ್ಪಾ ಅಂತಂದ್ರೆ, ಈ ಪಾಪಿಗಳಿಂದ ತಮ್ಮ ಜೀವನ ಎಲ್ಲವನ್ನು ಹಾಳು ಮಾಡ್ಕೊಂಡಿದ್ದಂತಹ ಮುಗ್ಧ ಮನಸ್ಸಿನ ಜನರಿಗೆ ಒಂದು ಅಧಿಕಾರನ ಕಾನೂನು ಕೊಡುತ್ತೆ. ಆ ಅಧಿಕಾರ ಏನಪ್ಪಾ ಅಂತಂದ್ರೆ, ಆ ಪಾಪಿಗಳಿಗೆ ಸೇವೆ ಮಾಡೋದು. ಹೌದು, ನೀವು ಕರೆಕ್ಟಾಗಿ ಕೇಳಿಸ್ಕೊಂಡ್ರಿ, ಆ ಪಾಪಿಗಳಿಗೆ ಸೇವೆ ಮಾಡಬೇಕಾಗಿರೋದು. ಆ ಪಾಪಿಗಳಿಂದ ಅನುಭವಿಸಿದಂತಹ ನೋವು, ಸಂಕಟ, ಕಷ್ಟಗಳು ಒಂದೂ ಕೂಡ ಅವ್ರ ಹತ್ರ ಇಟ್ಕೊಂಡಲೇ ಬಡ್ಡಿ ಸಮೇತವಾಗಿ ಅವರಿಗೆ ವಾಪಸ್ ಕೊಡಬೇಕಲ್ವಾ. ಹಾಗಾಗಿ ಅವರಿಗೆ ಸೇವೆಯ ಒಂದು ಅಧಿಕಾರನ ಕೊಟ್ಟಿರ್ತಾರೆ. ಸೊ ಆ ಸೇವೆ ಪೊರ್ಕೆಯದ್ದಾಗಿರ್ಬೋದು, ಕಲ್ಲು, ಮೊಟ್ಟೆ, ಟೊಮೊಟೊ, ಅವರ ಮನಸ್ಸಿಗೆ ತೃಪ್ತಿಯಾಗುವಂತಹ ಯಾವುದೇ ರೀತಿಯ ಸೇವೆ ಕೂಡ ಅವರು ಮಾಡ್ಬೋದು ಅಂತ ಕಾನೂನಿಂದ ಅಧಿಕಾರನ ಅವರಿಗೆ ಕೊಡುತ್ತೆ. ಅದೇ ರೀತಿಯಲ್ಲಿ ಆ ಮುಗ್ಧ ಮನಸ್ಸಿರುವಂತಹ ಜನರು ಆ ಪಾಪಿಗಳಿಗೆ ಸರಿಯಾದ ಶಿಕ್ಷೆಯನ್ನು ಹಾಗೆ ಸರಿಯಾದ ಸೇವೆಯನ್ನು ಅವರಿಗೆ ಮಾಡಿ ಆ ಒಂದು ಪುಣ್ಯಕ್ಷೇತ್ರದ ಹೆಬ್ಬಾಗಿಲಿಗೆ ತಂದು ನಿಲ್ಲಿಸ್ತಾರೆ. ಹಾಗೆ ನ್ಯಾಯಾಲಯ ಇನ್ನೂ ಒಂದು ತೀರ್ಪು ಕೊಟ್ಟಿರುತ್ತೆ. ಏನಂತಂದರೆ, ಆ ಒಂದು ಜನರ ಮಧ್ಯದಲ್ಲೇ ಎಷ್ಟೋ ಕೆಟ್ಟ ಕ್ರಿಮಿಕೀಟಗಳು ಇನ್ನೂ ಜೀವಿಸ್ತಾ ಇರ್ಬೋದು. ಅವರಿಗೂ ಕೂಡ ಒಂದು ಸರಿಯಾದ ಪಾಠ ಆಗಬೇಕು ಅಂತ ಆ ಹೆಬ್ಬಾಗಿಲಿಗೆ ಈ ಎಲ್ಲ ಪಾಪಿಗಳನ್ನು ತಂದು ನೇಣಿಗೇರಿಸ್ತಾರೆ. ಆ ಖುಷಿಗೆ ನನಗೆ ಪಟ್ ಅಂತ ಎಚ್ಚರ ಆಗೋಯ್ತು ಕನಸಿಂದ. ಆವಾಗ ನಾನು ಮುಂದೆ ಯೋಚನೆ ಮಾಡಿದ್ದು, ಶಿವಪ್ಪ ಕನಸಲ್ಲೇ ಇಂಥ ಕ್ರಿಮಿಕೀಟಗಳಿಗೆ, ಇಂಥ ಪಾಪಿಗಳಿಗೆ ಶಿಕ್ಷೆ ಕೊಡೋದು ಬಿಟ್ಟಿಲ್ಲ ಅಂತ ಅಂದಮೇಲೆ ಇನ್ನು ನನ್ಸಲ್ಲಿ ಬಿಡ್ತಾರಾ? ಅದು ಬೇರೆ ಬೆಳಗಿನ ಜಾವ ಬಿದ್ದಿದ್ದ ಕನಸಲ್ವಾ, ನನ್ಸಾಗಲೇಬೇಕು ಅಲ್ವಾ.